ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ತರಗತಿಗಳನ್ನು ಬೋಧನೆ ಮಾಡಲಾಯಿತು. ಇತ್ತೀಚೆಗೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕನಗೌಡ ಅವರ ನೇತೃತ್ವದಲ್ಲಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಪ್ರಾಯೋಗಿಕ ತರಗತಿಗಳನ್ನು ಬೋಧನೆ ಮಾಡಿದರು. ವಿದ್ಯಾರ್ಥಿಗಳಿಗೆ ಛಾಯಾಚಿತ್ರ ಸೆರೆ, ವರದಿಗಾರಿಕೆ, ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಸೇರಿದಂತೆ ವಿವಿಧಗಳ ಕುರಿತು ಬೋಧನೆ ಮಾಡಲಾಯಿತು. 15 ಮಂದಿ ಅದಾರ. ಆವಾಗ ಲೆಫ್ಟ್ ಟು ರೈಟ್ ಪ್ಯಾನಿಂಗ್, ರೈಟ್ ಟು ಲೆಫ್ಟ್ ಪ್ಯಾನಿಂಗ್, ರೈಟ್ ಟು ಲೆಫ್ಟ್ ಪ್ಯಾನಿಂಗ್, ರೈಟ್ ಟು ಲೆಫ್ಟ್ ಪ್ಯಾನಿಂಗ್. ಯಾಕಂದ್ರೆ ಅದ್ರ ಮ್ಯಾಲೆ ಕುಂತವ್ರೆಲ್ಲ ತೋರಿಸ್ಬೇಕು. 16 ಸೆಕೆಂಡ್ ಆತಲ್ಲೋ ನಿಂದ. ಯಾಕೆ ಹೇಳು? ನೀ ಇಷ್ಟು ಹಿಡ್ದಾಗ ಏನಾಕೈತಿ ಇಷ್ಟು ಹಿಡ್ದಾಗ ಏನಾಕೈತಿ ಹೇಳು. ಇದು ಮೈಕ್ ಅಷ್ಟೇ ಇದೆ. ಇದಕ್ಕೆ ನಮ್ಮ ಚಿತ್ರ ಹಾಕೊಂಡಿರ್ತೀವಿ. ಮೈಕಿಗೆ ನಮ್ಮ ವಾಯ್ಸ್ ಥ್ರೋ ಏನಿರ್ತೈತಿಲ್ಲ ಇದಕ್ಕೆ ಹೋಗ್ಬೇಕು. ನೀ ಇಲ್ಲಿ ಹಿಡಿದೆ ಅಂದ್ರೆ ವಾಯ್ಸ್ ಥ್ರೋ ಇಲ್ಲಿ ಹೋಗ್ತೈತಿ, ಸೌಂಡ್ ವೀಕ್ ಆಕೈತಿ. ಸೌಂಡ್ ವೀಕ್ ಆಗಬಾರ್ದು. ಅದಕ್ಕೆ ಆಮೇಲೆ ಇದನ್ನು ಹಿಂಗೆ ಹಿಡಿಬೇಕು. ಯಾಕಂದ್ರೆ ಇದರ ಹೆಸರು ಬರಬೇಕು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನೀವೇ ಕೇಳಿ. ನನ್ನ ಹೆಸರು ಸೋಮಶೇಖರ್ ಆರ್ ಲಮಾಣಿ ಅಂತ. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಗೊಟಗೋಡಿಯಲ್ಲಿ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ದ್ವಿತೀಯ ವರ್ಷದ ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಗ್ರಾಮೀಣ ಮಟ್ಟದಿಂದ ಬರುವ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಉಪಯುಕ್ತವಾಗಿರುವಂಥ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಲು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ವಿಭಾಗವಿದ್ದು, ಪತ್ರಿಕೋದ್ಯಮದಲ್ಲಿ ನಮಗೆ ಯಾವ ರೀತಿ ಬೇಕು ಆ ರೀತಿ ಮಾಹಿತಿ ಹೇಳಿ ನಮಗೆ ಮುಂದಿನ ಜೀವನವನ್ನು ರೂಪಿಸಿಕೊಳ್ಳುವ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಸುದ್ದಿ ಬರಹ ಆಗಿರ್ಬೋದು, ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಆ್ಯಂಕರಿಂಗ್ ಆಗಿರ್ಬೋದು, ಸ್ಕ್ರಿಪ್ಟ್ ರೈಟಿಂಗ್ ಆಗಿರ್ಬೋದು, ಎಲ್ಲ ರೀತಿ ನಮಗೆ ಉಪಯೋಗವಾಗುವ ರೀತಿಯಲ್ಲಿ ಉಪನ್ಯಾಸಕರು ತಿಳಿಸ್ಕೊಡ್ತಾರೆ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಲಕ್ಷ್ಮಣ ಮೂಳೆ ಅಂತೇಳಿ. ನಮ್ಮ ಊರಲ್ಲಿ ಹತ್ತಿರ ಕುನ್ನೂರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ತುಂಬ ಅವಕಾಶಗಳಿವೆ. ಯಾಕೆಂದರೆ ನಾನು ಕೂಡ ಈಗ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ಮತ್ತು ಸಮೂಹ ಮಾಧ್ಯಮವನ್ನು ಓದ್ತಾ ಇದ್ದೀನಿ. ಈಗ 4ನೇ ಸೆಮಿಸ್ಟರಲ್ಲಿ ಕೂಡ ಇದ್ದೀನಿ. ನಾವು ಇಲ್ಲಿ ನುರಿತ ತಜ್ಞರು ಮತ್ತು ಮುಖ್ಯಸ್ಥರಿಂದ ನಾವು ತುಂಬ ವಿಷಯಗಳನ್ನು ಕಲಿತಾ ಇದ್ದೀವಿ. ಇಲ್ಲಿ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಮತ್ತು PCR ಆಗಿರ್ಬೋದು, ಅದೇ ರೀತಿ ಪ್ರೊಡಕ್ಷನ್ ಆಗಿರ್ಬೋದು, ಇವೆಲ್ಲ ವಿಷಯಗಳನ್ನು ನಾವು ತುಂಬ ಅಚ್ಚುಕಟ್ಟಾಗಿ ಕಲಿತಾ ಇದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಭಾಗದಲ್ಲಿ, ವಿಶೇಷವಾಗಿ ಉತ್ತರ ಕನ್ನಡ, ಹಾವೇರಿ ಮತ್ತು ಧಾರವಾಡ ಜಿಲ್ಲೆಯ ಭಾಗದ ಎಲ್ಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ತುಂಬ ಒಂದು ಅಫೋರ್ಡೆಬಲ್, ಅಂದರೆ ಇದು ತುಂಬ ಅವರಿಗೆ ಕೈಗೆಟುಕುವ ದರದಲ್ಲಿ ಇದೆ. ಇಲ್ಲಿ ಕಡಿಮೆ ಫೀಸ್ ಇರಿದೆ. ಅದೇ ರೀತಿಯಾಗಿ ಸುಜಿತವಾದಂತಹ ಒಂದು ವಸತಿ ನಿಲಯಗಳಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ಸ್ಕಾಲರ್ಶಿಪ್ ಕೂಡ ಇದ್ದಾವೆ. ಯಾರೆಲ್ಲ ಮನೆಯಿಂದ ಬರ್ತಾರೋ ಅವರಿಗೆಲ್ಲ ಸ್ಕಾಲರ್ಶಿಪ್ ಕೂಡ ಇದೆ. ಅದೇ ರೀತಿ NH4 ಹತ್ತಿರದಲ್ಲೇ ಇರೋದರಿಂದ ವಿದ್ಯಾರ್ಥಿಗಳಿಗೆ ಬಂದು ಹೋಗ್ಲಿಕ್ಕೆ ಕೂಡ ತುಂಬ ಅನುಕೂಲವನ್ನು ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತು ತುಂಬ ವಿಷಯಗಳನ್ನು ನಾವಿಲ್ಲಿ ಕಲಿಯಲಿಕ್ಕೆ ಮತ್ತು ಅದೇ ರೀತಿಯಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಬೆಳೆಯಲಿಕ್ಕೆ ಕೂಡ ತುಂಬ ಅವಕಾಶಗಳು ಈ ಒಂದು ಜಾನಪದ ವಿಶ್ವವಿದ್ಯಾಲಯ ಇದೆ. ಎಲ್ಲರಿಗೂ ನಮಸ್ಕಾರ. ನಾನು ಶಿವರಾಜ್ ಓಲೇಕರ್ ಅಂತ. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದಲ್ಲಿ 4ನೇ ಸೆಮಿಸ್ಟರ್ ಓದುತ್ತಿದ್ದೇನೆ. ಈ ಒಂದು ವಿಭಾಗದಲ್ಲಿ ನಮ್ಮ ಪ್ರಧಾನ ಗುರುಗಳು ನಮಗೆ ಒಳ್ಳೆಯ ಎಡಿಟಿಂಗ್ ಆಗಿರ್ಬೋದು, ವಿಡಿಯೋಗ್ರಾಫಿಕ್ಸ್ ಆಗಿರ್ಬೋದು ಮತ್ತು ಮೀಡಿಯಾ ಪೇಸ್ಟ್ ಎಲ್ಲವನ್ನೂ ತೋರಿಸಿದ್ದಾರೆ. ಮತ್ತು ಈ ಒಂದು ಜಾನಪದ ವಿಶ್ವವಿದ್ಯಾಲಯ ನಿಯರ್ ಆಗಿ NH4 ಹೈವೇಗೆ ಇರೋದರಿಂದ ಬರುವ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಅನುಕೂಲ ರೀತಿಯಲ್ಲಿ ಇದೆ. ಮತ್ತು ಈ ಒಂದು ವಿದ್ಯಾಲಯದಲ್ಲಿ ಅತಿ ಕಡಿಮೆ ದರದಲ್ಲಿ ಒಂದು ಫೀಸನ್ನು ತೆಗೆದುಕೊಳ್ಳಲಾಗುತ್ತದೆ. ಆದ್ದರಿಂದ ಈ ಒಂದು ವಿದ್ಯಾಲಯ ಉತ್ತಮ ಎಂದು ನನ್ನ ಭಾವನೆ. ಜಾನಪದ ವಿಶ್ವವಿದ್ಯಾಲಯದ ಸಮೂಹ ಮಾಧ್ಯಮ ವಿದ್ಯಾರ್ಥಿನಿ. ನಾನು ಎರಡನೇ ವರ್ಷದ ವಿದ್ಯಾರ್ಥಿನಿಯಾಗಿದ್ದು, ನಾನು ಇಲ್ಲಿ ಕಲಿತ ವಿಷಯವೇನೆಂದರೆ ಪತ್ರಿಕೋದ್ಯಮದ ಬಗ್ಗೆ ನನಗೇನು ತಿಳಿದಿರಲಿಲ್ಲ ಅದರ ಪ್ರಾರಂಭದಲ್ಲಿ. ಆದರೆ ಇಲ್ಲಿ ಬಂದಮೇಲೆ ತುಂಬ ವಿಷಯಗಳು ಕಲಿತೆ. ಎಡಿಟಿಂಗ್ ಆಗ್ಬೋದು, ಪ್ರೆಸ್ ಮೀಡಿಯಾ ಆಗ್ಬೋದು, ಪ್ರಿಂಟ್ ಮೀಡಿಯಾ ಆಗ್ಬೋದು, ಯಾವ ರೀತಿಯಾಗಿ ನಾವು ಬಳಸ್ಕೋಬೋದು. ಈ ಪತ್ರಿಕೋದ್ಯಮ ವಿಭಾಗದಲ್ಲಿ ನಾವು ಪತ್ರಿಕೋದ್ಯಮವನ್ನು ಕಲಿತ್ರೆ ನಾವು ಭವಿಷ್ಯ ನಮಗೆ ತುಂಬ ಚೆನ್ನಾಗಿದೆ. ಒಳ್ಳೆ ಆಪರ್ಚುನಿಟೀಸ್ ಇದೆ, ಕಲಿಯುವಂಥ ಕೌಶಲ್ಯ ಇದೆ. ಇದರಲ್ಲಿ ಕಲಿತಂಥ ಉತ್ತಮ ಭವಿಷ್ಯವನ್ನು ರೂಪಿಸ್ಕೋಬೋದು.